10ನೇ ತರಗತಿ ಕನ್ನಡ ಪದ್ಯಭಾಗ 8 ಕೆಮ್ಮನೆ ಮೀಸೆ ಒತ್ತೇನೆ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯುವುದು. ಕೃತಿಕಾರರ ಪರಿಚಯ. ಪಂಪ ಮಹಾಕವಿ. ಪಂಪ ಮಹಾಕವಿ ಸಾಮಾನ್ಯ ಶಕ 902ರಲ್ಲಿ ವೆಂಗಿ ಮಂಡಲದ ವೆಂಗಿಪಾಳು ಎಂಬ ಅಗ್ರಹಾರದಲ್ಲಿ ಜನಿಸಿದರು. ಆದಿ ಪುರಾಣ, ವಿಕ್ರಮಾರ್ಜುನ, ವಿಜಯಂ ಮಹಾಕಾವ್ಯಗಳನ್ನು ರಚಿಸಿದ್ದಾರೆ. ಕವಿಯೂ ಆಗಿದ್ದ ಪಂಪ ರತ್ನಾತ್ರಯರಲ್ಲಿ ಒಬ್ಬ. ಸರಸ್ವತಿ ಮಣಿಯಾರ, ಸಂಸಾರ ಸರೋದಯ, ಕವಿತಾ ಗುಣವರ್ಣವ ಎಂಬ ಬಿರುದುಗಳನ್ನು ಪಡೆದಿದ್ದ ಕವಿ. ಪಂಪ ಮಹಾಕವಿ ವಿಚರಿತ ವಿಕ್ರಮಾರ್ಜುನ ವಿಜಯಂ ಕಾವ್ಯವನ್ನು ಡಿ.ಎಲ್. ನರಸಿಂಹಾಚಾರ್ಯರು ಸಂಪಾದಿಸಿದ್ದು, ಅದರ ದ್ವಿತೀಯ ಶ್ವಾಸದಿಂದ ಕೆಮ್ಮನೆ ಮೀಸೆಯುತ್ತನೆ ಪದ್ಯ ಭಾಗವನ್ನು ಆಯ್ಕೆ ಮಾಡಲಾಗಿದೆ. ಮುಖ್ಯ ಪ್ರಶ್ನೆ 1. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು? ಉತ್ತರ: ದ್ರೋಣರಿಗೆ ಬಡತನವು ಆವರಿಸಿದ್ದರಿಂದ ಅವನು ಧನಾದ್ರಿಯಾಗಿ ಪರಶುರಾಮರಲ್ಲಿಗೆ ಬಂದನು. ಪ್ರಶ್ನೆ 2. ದ್ರೋಣನು ಯಾರೊಡನೆ ಪರಶುರಾಮರ ಬಳಿಗೆ ಬಂದನು? ಉತ್ತರ: ದ್ರೋಣನು ತನ್ನ ಮಗನಾದ ಅಶ್ವತ್ಥಾಮನೊಡನೆ ಪರಶುರಾಮರ ಬಳಿಗೆ ಬಂದನು. ಪ್ರಶ್ನೆ 3. ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು? ಉತ್ತರ: ವಾರಣ, ವಾಯವ್ಯ, ಆಗ್ನೇಯ ಮತ್ತು ಪೌರಂದರ ಮುಂತಾದ ಪ್ರಧಾನ ಅಸ್ತ್ರಗಳನ್ನು ಪರಶುರಾಮನು ದ್ರೋಣನಿಗೆ ಕೊಟ್ಟನು. ಪ್ರಶ್ನೆ 4. ದ್ರುಪದನು ಪಡಿಯಾರನಿಗೆ ಏನೆಂದು ಹೇಳಿ ಕಳುಹಿಸಿದನು? ಉತ್ತರ: ದ್ರೋಣನೆಂಬುವನು ನನಗೆ ಗೆಳೆಯನೇ, ನಾನು ಆತನನ್ನು ಅರಿಯೇನು ಎಂದು ದ್ರುಪದನು ಪಡಿಯಾರನಿಗೆ ಹೇಳಿ ಕಳುಹಿಸಿದನು. ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು? ಉತ್ತರ: ಪರಶುರಾಮನು ತನ್ನಲ್ಲಿದ್ದ ಸಕಲ ಆಸ್ತಿಯನ್ನು ಯಾಚಕರಿಗೆ ದಾನ ಮಾಡಿದ್ದರಿಂದ ಹಾಗೂ ಭೂಮಂಡಲವನ್ನು ಗುರುವಿಗೆ ನೀಡಿದ್ದರಿಂದ ಅವನ ಬಳಿ ಚಿನ್ನದ ಪಾತ್ರೆ ಇರಲಿಲ್ಲ. ದ್ರೋಣನು ದ್ರವ್ಯಾರ್ಥಿಯಾಗಿ ಬಂದಾಗ ಪರಶುರಾಮನ ಬಳಿ ಬಿಲ್ಲು ಬಾಣಗಳು ಹೊರತು ಬೇರೇನೂ ಇರಲಿಲ್ಲ. ಆದ್ದರಿಂದ ಅವನು ಮಣ್ಣಿನ ಪಾತ್ರೆಯಲ್ಲೇ ಜಲವನ್ನು ತುಂಬಿ ದ್ರೋಣನಿಗೆ ಅರ್ಘ್ಯವೆತ್ತಿ ಪೂಜಿಸಿದನು. ಪ್ರಶ್ನೆ 2. ದ್ರುಪದನು ದ್ರೋಣರಿಗೆ ಗರ್ವದಿಂದ ಹೇಳಿದ ಮಾತುಗಳು ಯಾವುವು? ಉತ್ತರ: ರಾಜಮದದಿಂದ ಕೊಬ್ಬಿದ ದ್ರುಪದನು ದ್ರೋಣರನ್ನು ನೋಡಿ, ನಾವು ನೀವು ಒಟ್ಟಿಗೆ ಓದಿದೆವೆಂಬುದನ್ನು ನಾನು ಅರಿಯೆನು, ಅದನ್ನು ಎಲ್ಲಿ ಕಂಡಿಯೋ ಎಂದು ಕೇಳಿದನು. ಮುಂದುವರೆದು, ರಾಜನಿಗೂ ಬ್ರಾಹ್ಮಣನಿಗೂ ಎಲ್ಲಿಯ ಸ್ನೇಹ? ಮನುಷ್ಯರು ಹೀಗೆ ನಾಚಿಕೆಯಿಲ್ಲದವರಾಗುವರೇ ಎಂದು ಅತ್ಯಂತ ಗರ್ವದಿಂದ ಹೀಯಾಳಿಸಿ ಮಾತುಗಳನ್ನಾಡಿದನು. ಪ್ರಶ್ನೆ 3. ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳ್ಯಾವುವು? ಉತ್ತರ: ದ್ರೋಣನು ದ್ರುಪದನಿಗೆ, ಎಲೆ ಕಳನೆ, ನೊಣಕ್ಕೆ ತಿಪ್ಪೆಯೇ ಶ್ರೇಷ್ಠವೆಂಬಂತೆ ನಿನ್ನ ಯೋಗ್ಯತೆ ನನ್ನಷ್ಟಿದೆಯೇ? ನಿನ್ನೊಡನೆ ಓದಿದ ನೆನಪಿಗೆ ನಿನ್ನನ್ನು ಕೊಲ್ಲದೆ ಬಿಡುತ್ತಿದ್ದೇನೆ. ಈ ಸಭಾವಲಯದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ನನ್ನ ಶಿಷ್ಯರಿಂದ ಗಲಿಬಿಲಿಗೊಳಿಸಿ ಕಟ್ಟಿ ಹಾಕಿಸದಿದ್ದರೆ ನಾನು ಸುಮ್ಮನೆ ಮೀಸೆಯನ್ನು ಒತ್ತಿರುವನೇ ಎಂದು ಶಪಥ ಮಾಡಿದನು. ಮುಖ್ಯ ಪ್ರಶ್ನೆ 4. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ದ್ರುಪದನಿಗೂ ದ್ರೋಣನಿಗೂ ನಡೆದ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. ಉತ್ತರ: ದ್ರೋಣನು ಬಂದ ಸುದ್ದಿಯನ್ನು ದ್ವಾರಪಾಲಕನು ತಿಳಿಸಿದಾಗ ರಾಜ ಮದದಲ್ಲಿದ್ದ ದ್ರುಪದನು, ಅಂತವನನ್ನು ನಾನು ಅರಿಯೆನು, ಅವನನ್ನು ಹೊರಕ್ಕೆ ತಳ್ಳು ಎಂದು ಹೇಳಿ ಕಳುಹಿಸಿದನು. ಆದರೆ ದ್ರೋಣನು ಬಲವಂತವಾಗಿ ಅರಮನೆಯ ಒಳ ಪ್ರವೇಶಿಸಿ ದ್ರುಪದನನ್ನು ನೋಡಿ, ಅಣ್ಣ, ನೀನು ನಾನು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದುದನ್ನು ತಿಳಿದಿಲ್ಲವೇ ಎನ್ನಲು ದ್ರುಪದನು, ನಿನ್ನನ್ನು ನಾನು ತಿಳಿದಿಲ್ಲ, ನೀನು ನನ್ನನ್ನು ಅದೆಲ್ಲಿ ಕಂಡಿದ್ಯೋ? ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ? ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರು ಆಗಿರುತ್ತಾರೆಯೇ ಎಂಬ ಮಾತುಗಳಿಂದ ದ್ರೋಣರಿಗೆ ಮರ್ಮಭೇದವಾಗುವಂತೆ ಹೀಯಾಳಿಸಿದನು. ಹಾಗೆ ಮಾಡಿದುದು ಅಲ್ಲದೆ ದ್ರುಪದನು, ಈ ನಾಚಿಕೆಗೆಟ್ಟ ಬ್ರಾಹ್ಮಣನನ್ನು ಎಳೆದು ಹೊರಗೆ ನೂಕಿರಿ ಎನ್ನಲು ದ್ರೋಣನು ಹೀಗೆಂದನು: ಐಶ್ವರ್ಯವು ಮದ್ಯಪಾನದಂತೆ ಗರ್ವವನ್ನು ತಂದು ಬಾಂಧವ್ಯವನ್ನು ಮರೆಸುತ್ತದೆ ಎಂದು ಭಾವಿಸುತ್ತಾ, ಎಲೋ ಕಳನೆ, ನೊಣಕ್ಕೆ ಕಸವೇ ಶ್ರೇಷ್ಠವಾದುದು ಎನ್ನುವ ಗಾದೆಯ ಹಾಗೆ ನಿನ್ನ ಯೋಗ್ಯತೆ ನನ್ನವರಿಗೂ ಉಂಟೆ? ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದೆವೆಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರೆ. ಈ ಸಭಾವಲಯದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ನನ್ನ ಶಿಷ್ಯರಿಂದ ನಿರಾಯಾಸವಾಗಿ ನೀನು ಗಾಬರಿ ಪಡುವಂತೆ ಕಟ್ಟಿಸದೆ ಬಿಟ್ಟರೆ ನಾನು ಮೀಸೆಯನ್ನು ಒತ್ತಿರುವುದು ವ್ಯರ್ಥವಲ್ಲವೇ ಎಂದು ಘೋರ ಶಪಥ ಮಾಡಿ ಅಲ್ಲಿಂದ ಹೊರಟನು. ಪ್ರಶ್ನೆ 2. ದ್ರೋಣನು ದ್ರುಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನು ವಿವರಿಸಿ. ಉತ್ತರ: ದ್ರೋಣ ಮತ್ತು ದ್ರುಪದರಿಬ್ಬರು
ಯಜ್ಞಸೇನನೆಂಬ ಗುರುವಿನಲ್ಲಿ ಸಹಪಾಠಿಗಳಾಗಿ ವಿದ್ಯಾಭ್ಯಾಸ ಮಾಡಿದ್ದರು. ದ್ರುಪದನು ತಾನು ದೊರೆಯಾದಾಗ ತನ್ನ ಬಳಿಗೆ ಬಂದರೆ ಸಹಾಯ ಮಾಡುವುದಾಗಿ ದ್ರೋಣನಿಗೆ ಹೇಳಿದನು. ಇಬ್ಬರ ವಿದ್ಯಾಭ್ಯಾಸ ಮುಗಿದ ನಂತರ ದ್ರುಪದನು ಚಕ್ರವರ್ತಿಯಲ್ಲಿ ರಾಜನಾಗಿ ಆಳುತ್ತಿದ್ದನು. ಆ ಸಮಯದಲ್ಲಿ ದ್ರೋಣನಿಗೆ ಬಹಳ ಬಡತನ ಉಂಟಾಯಿತು. ಆಗ ಅವನು ದ್ರುಪದನು ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲಿ ಆಡಿದ್ದ ಮಾತುಗಳನ್ನು ಜ್ಞಾಪಿಸಿಕೊಂಡು ಸಹಾಯವನ್ನು ನಿರೀಕ್ಷಿಸಿ ದ್ರುಪದನಲ್ಲಿಗೆ ಬಂದನು. ಆದರೆ ದ್ರುಪದನಿಗೆ ಅಧಿಕಾರ ಮದ ಆವರಿಸಿತು. ದ್ರೋಣ ತನ್ನ ಸಹಪಾಠಿ ಎಂದು ಗುರುತಿಸದಾದನು. ದ್ವಾರಪಾಲಕನಿಗೆ ಅವನನ್ನು ನಾನು ಅರಿಯೆನು ಎಂದಿದ್ದಲ್ಲದೆ ಸಭೆಯಲ್ಲಿದ್ದ ಜನರ ಮುಂದೆ ರಾಜನಿಗೂ ಬ್ರಾಹ್ಮಣನಿಗೂ ಎಲ್ಲಿಯ ಸ್ನೇಹ, ಹೀಗೆ ನಾಚಿಕೆಯಿಲ್ಲದೆ ಬಂದಿದ್ದೀಯಲ್ಲ ಎಂದು ತೀವ್ರವಾಗಿ ಅವಮಾನಿಸಿದನು. ಕೊನೆಗೆ ತನ್ನ ಸೈನಿಕರಿಗೆ ಈ ನಾಚಿಕೆಯಿಲ್ಲದ ಬ್ರಾಹ್ಮಣನನ್ನು ಆಚೆಗೆ ಎಳೆದು ಹಾಕಿ ಎಂದು ಆಜ್ಞಾಪಿಸಿದನು. ಬಾಲ್ಯದ ಸ್ನೇಹವನ್ನು ಮರೆತು ರಾಜ್ಯಸಭೆಯಲ್ಲಿ ಬಡತನವನ್ನು ಮತ್ತು ಬ್ರಾಹ್ಮಣ ಕುಲವನ್ನು ಕೀಳಾಗಿ ನಿಂದಿಸಿ ಆಚೆಗೆ ಎಳೆದು ಹಾಕಲು ಹೇಳಿದ ದ್ರುಪದನ ಅಹಂಕಾರ ಮತ್ತು ರಾಜಮದವೇ ದ್ರೋಣನು ಅವನ ವಿರುದ್ಧ ಘೋರ ಶಪಥ ಮಾಡಲು ಮುಖ್ಯ ಕಾರಣವಾಯಿತು. ಮುಖ್ಯ ಪ್ರಶ್ನೆ 4. ಸಂದರ್ಭದೊಡನೆ ಸ್ವಾರಸ್ಯವನ್ನು ವಿವರಿಸಿ. ವಾಕ್ಯ 1. ಈಗಳೊಂದಡಕಿಯು ಮಿಲ್ಲ ಕೈಯೊಳು. ಆಯ್ಕೆ. ಈ ವಾಕ್ಯವನ್ನು ಪಂಪ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಕೆಮ್ಮನೆ ಮೀಸೆವೆತ್ತನೆ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ದ್ರೋಣನು ಸಹಾಯ ಬಯಸಿ ಬಂದಾಗ ಪರಶುರಾಮನು ತನ್ನ ಬಳಿಯಿದ್ದ ಸಂಪತ್ತು ಹಾಗೂ ಭೂಮಂಡಲವನ್ನೆಲ್ಲ ಈಗಾಗಲೇ ದಾನ ಮಾಡಿದ್ದನು. ಆ ಸಂದರ್ಭದಲ್ಲಿ ದ್ರೋಣನಿಗೆ ನೀಡಲು ತನ್ನ ಬಳಿ ಏನೂ ಇಲ್ಲವೆಂದು ಹೇಳುತ್ತಾ ತನ್ನ ಬಳಿ ಬಿಲ್ಲು ಬಾಣಗಳ ಹೊರತು ಈಗ ಕೈಯಲ್ಲಿ ಕೊಡುವುದಕ್ಕೆ ಒಂದು ಅಡಕೆಯೂ ಇಲ್ಲ ಎಂದು ಪರಶುರಾಮನು ದ್ರೋಣನಿಗೆ ಹೇಳುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ: ದ್ರೋಣ ತನ್ನ ಬಳಿ ಬಂದು ಸಹಾಯ ಯಾಚಿಸಿದಾಗ ಪರಶುರಾಮನು ಯಾವುದೇ ಮುಚ್ಚುಮರೆ ಇಲ್ಲದೆ ತನ್ನ ನಿಜ ಸ್ಥಿತಿಯನ್ನು ಹೇಳಿಕೊಳ್ಳುವುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ವಾಕ್ಯ 2. ವಿದ್ಯೆ ಧನಮೇ ಧನಮಪ್ಪುದು. ಆಯ್ಕೆ. ಈ ವಾಕ್ಯವನ್ನು ಪಂಪ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಕೆಮ್ಮನೆ ಮೀಸೆವೆತ್ತನೆ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ದ್ರೋಣನು ತನ್ನ ಬಳಿ ಬಂದು ಸಹಾಯ ಯಾಚಿಸಿದಾಗ ಪರಶುರಾಮನು, ಎಲೆ ದ್ರೋಣನೆ, ಈಗ ಇದೊಂದು ಬಿಲ್ಲು, ಇದೊಂದು ದಿವ್ಯಾಸ್ತ್ರಗಳ ಸಮೂಹವೂ ಇದೆ. ನನ್ನಲ್ಲಿ ಬೇರೆ ಯಾವುದೇ ಆಸ್ತಿಯಿಲ್ಲ. ಇವುಗಳಲ್ಲಿ ನಿನಗೆ ಯಾವುದನ್ನು ಕೊಡಲಿ ಯೋಚಿಸಿ ಹೇಳು ಎಂದ ಸಂದರ್ಭದಲ್ಲಿ ದ್ರೋಣನು, ನನಗೆ ವಿದ್ಯಾ ಧನಮೇ ಧನವಾಗಿರುವುದರಿಂದ ಆ ದಿವ್ಯಾಸ್ತ್ರಗಳನ್ನು ದಯಪಾಲಿಸಬೇಕು ಎಂದು ಕೇಳುತ್ತಾನೆ. ಸ್ವಾರಸ್ಯ: ವಿದ್ಯೆ ಧನವೇ ನಿಜವಾದ ಸಂಪತ್ತು ಎಂದು ಹೇಳುವ ಮೂಲಕ ದ್ರೋಣನು ವಿದ್ಯೆಯ ಮಹತ್ವವನ್ನು ತಿಳಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ವಾಕ್ಯ 3. ಎಂದು ನಾಣಿಲಿ ಗರಪ್ಪರೆ ಮಾನಸರ್. ಆಯ್ಕೆ. ಈ ವಾಕ್ಯವನ್ನು ಪಂಪ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಕೆಮ್ಮನೆ ಮೀಸೆವೆತ್ತನೆ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ದ್ರೋಣನು ದ್ರುಪದನ ಬಳಿಗೆ ಹೋಗಿ, ಅಣ್ಣ, ನೀನು ನಾನು ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದುದನ್ನು ತಿಳಿದಿಲ್ಲವೇ ಎನ್ನಲು ದ್ರುಪದನು, ನನಗೆ ನಿನ್ನ ಪರಿಚಯವಿಲ್ಲ. ನೀನು ನನ್ನನ್ನು ಅದೆಲ್ಲಿ ಕಂಡಿದ್ಯೋ? ರಾಜನಿಗೂ ಬ್ರಾಹ್ಮಣನಿಗೂ ಯಾವ ವಿಧವಾದ ಸ್ನೇಹ? ಮನುಷ್ಯರಾದವರು ಇಷ್ಟು ನಾಚಿಕೆಗೆಟ್ಟವರು ಆಗಿರುತ್ತಾರೆಯೇ ಎಂಬ ಮಾತುಗಳಿಂದ ದ್ರೋಣನಿಗೆ ಹೀಯಾಳಿಸುವ ಸಂದರ್ಭದಲ್ಲಿ ದ್ರುಪದನು ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ತನ್ನ ಸಹಪಾಠಿಯಾಗಿದ್ದ ಆತ್ಮೀಯ ಸ್ನೇಹಿತನೆಂದು ನೋಡದೆ ಅವನು ಬಡವನೆಂಬ ಒಂದೇ ಕಾರಣಕ್ಕೆ ನೀನ್ಯಾರೆಂದು ನನಗೆ ತಿಳಿದಿಲ್ಲ ಎಂದು ನಿರಾಕರಿಸಿ ಹೀಯಾಳಿಸುವ ದ್ರುಪದನ ಅಹಂಕಾರ ಮತ್ತು ರಾಜಮದ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ವಾಕ್ಯ 4. ಜಲಕ್ಕಗಳಿನ್ನಳರದೆಂ ಸಿರಿ ಕಳಡು ಹುಟ್ಟಿತೆಂಬುದಂ. ಆಯ್ಕೆ. ಈ ವಾಕ್ಯವನ್ನು ಪಂಪ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಕೆಮ್ಮನೆ ಮೀಸೆವೆತ್ತನೆ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ದ್ರುಪದನು ಸಭೆಯಲ್ಲಿ ದ್ರೋಣನನ್ನು ನಿಂದಿಸಿ ಅರಮನೆಯಿಂದ ಹೊರಕ್ಕೆ ತಳ್ಳಲು ಸೇವಕರಿಗೆ ಆಜ್ಞಾಪಿಸಿದಾಗ ದ್ರೋಣನು ಮನಸ್ಸಿನಲ್ಲೇ ನೊಂದುಕೊಳ್ಳುತ್ತಾ ಸಮುದ್ರ ಮಂಥನದ ಸಮಯದಲ್ಲಿ ಐಶ್ವರ್ಯ ಮತ್ತು ಮದ್ಯ ಒಟ್ಟಿಗೆ ಹುಟ್ಟಿದವು ಎಂಬ ಮಾತು ಸತ್ಯವೆಂದು ನನಗೆ ಈಗ ತಟ್ಟನೆ ಸ್ಪಷ್ಟವಾಯಿತು ಎಂದು ದ್ರುಪದನ ಸ್ಥಿತಿಯನ್ನು ಕಂಡು ಕೌತುಕದಿಂದ ನಿರೂಪಿಸುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ: ಸಮುದ್ರ ಮಂಥನ ಕಾಲದಲ್ಲಿ ಐಶ್ವರ್ಯ ಮತ್ತು ಕಳು ಅಂದರೆ ಸುರಪಾನ
ಇವೆರಡು ಹುಟ್ಟಿದವು. ಈ ಘಟನೆಯನ್ನು ದ್ರೋಣನ ಮೂಲಕ ಮಹಾಕವಿ ಪಂಪನು ದೃಪದನ ಐಶ್ವರ್ಯ ಮದಕ್ಕೆ ಅನ್ವಯ ಮಾಡಿ ಹೇಳಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ವಾಕ್ಯ 5 ನೊಣವಿಂಗೆ ಕುಪ್ಪೆಂ ವರಂ. ಆಯ್ಕೆ: ಈ ವಾಕ್ಯವನ್ನು ಪಂಪ ಮಹಾಕವಿ ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಕೆಮ್ಮನೆ ಮೀಸೆವೆತ್ತನೆ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ಅರಮನೆಯಲ್ಲಿ ದೃಪದನು ತನಗೆ ಮಾಡಿದ ತೀವ್ರ ಅವಮಾನ ಹಾಗೂ ನಿಂದನೆಯಿಂದ ಕೋಪಗೊಂಡ ದ್ರೋಣನು ಅವನ ವಿರುದ್ಧ ಶಪಥ ಮಾಡುತ್ತಾ, ಎಲೆ ಕಳನೆ, ನೊಣಕ್ಕೆ ತಿಪ್ಪೆಯೇ ಶ್ರೇಷ್ಠವೆಂಬಂತೆ ನಿನ್ನ ಯೋಗ್ಯತೆ ನನ್ನಷ್ಟಿದೆಯೇ ಎಂದು ದೃಪದನನ್ನು ತರಾಟೆಗೆ ತೆಗೆದುಕೊಳ್ಳುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ: ನೊಣಕ್ಕೆ ಕಸವೇ ಶ್ರೇಷ್ಠ ಎನ್ನುವಂತೆ ಮನುಷ್ಯನ ಯೋಗ್ಯತೆಗೆ ತಕ್ಕಂತೆ ಅವನ ಗುಣ, ನಡತೆ ಹಾಗೂ ಅಭಿರುಚಿಗಳು ಇರುತ್ತವೆ ಎಂಬುದನ್ನು ಪಂಪ ಮಹಾಕವಿಯು ದೃಪದನ ಅಹಂಕಾರಿ ನಡತೆಗೆ ಅನ್ವಯಿಸಿ ಹೇಳಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ಭಾಷಾ ಚಟುವಟಿಕೆ: ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ವಲ್ಕಲಾವೃತ್ತ. ವಲ್ಕಲ ಪ್ಲಸ್ ಆವೃತ್ತ ಸವರ್ಣ ದೀರ್ಘ ಸಂಧಿ. ದ್ರವ್ಯಾರ್ಥಿ. ದ್ರವ್ಯ ಪ್ಲಸ್ ಅರ್ಥಿ ಸವರ್ಣ ದೀರ್ಘ ಸಂಧಿ. ನಿಮ್ಮರಸ. ನಿಮ್ಮ ಪ್ಲಸ್ ಅರಸ ಲೋಪ ಸಂಧಿ. ಮದೋನ್ಮತ. ಮದ ಪ್ಲಸ್ ಉನ್ನತ ಗುಣ ಸಂಧಿ. ಕಲ್ಕುಡಿ. ಕಲ್ ಪ್ಲಸ್ ಕುಡಿ ಆದೇಶ ಸಂಧಿ. 2. ಕೊಟ್ಟಿರುವ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸ ಹೆಸರಿಸಿ. ನಾಣಿಲಿ. ನಾಣು ಇಲ್ಲದವನು ಯಾರೋ ಅವನೇ ನಾಣಿಲಿ ಬಹುವಿಧಿ ಸಮಾಸ. ದಿವ್ಯ ಸರಳಿ. ದಿವ್ಯವಾದ ಪ್ಲಸ್ ಶರಳಿ ಕರ್ಮಧಾರೆಯ ಸಮಾಸ. ಮಹಿಪತಿ. ಮಹಿಗೆ ಪತಿ ಆದವನು ಯಾರೋ ಅವನೇ ಮಹಿಪತಿ ತತ್ಪುರುಷ ಸಮಾಸ. ಕಲ್ಕುಡಿದ. ಕಳಂ ಪ್ಲಸ್ ಕುಡಿದ ಕ್ರಿಯಾ ಸಮಾಸ. 3. ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ. ನೊಣಂಗೆ ಕುಪ್ಪೆ ವರವೆಂಬೂರ ಮುಂಟೆ ನಿನ್ನೊಂದೊಂದಳಲವು. ಅಲಂಕಾರ ಉಪಮಾಲಂಕಾರ. ಲಕ್ಷಣ: 2 ವಸ್ತುಗಳಿರುವ ಸದೃಶ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಉಪಮೇಯ ದೃಪದನ ಅಳುವು ಅಂದರೆ ಯೋಗ್ಯತೆ. ಉಪಮಾನ ಕುಪ್ಪೆಯನ್ನೇ ಶ್ರೇಷ್ಠವೆಂದು ಭಾವಿಸುವ ನೊಣ. ಉಪಮಾನ ವಾಚಕ ಹೋಲ್. ಸಮನ್ವಯ: ಇಲ್ಲಿ ಉಪಮೇಯವಾಗಿರುವ ದೃಪದನ ಯೋಗ್ಯತೆಯನ್ನು ಕುಪ್ಪೆಯನ್ನೇ ಶ್ರೇಷ್ಠವೆಂದು ಭಾವಿಸಿದ ನೊಣಕ್ಕೆ ಹೋಲಿಸಲಾಗಿರುವುದರಿಂದ ಇದು ಉಪಮಾಲಂಕಾರವಾಗಿದೆ. 4. ಕೊಟ್ಟಿರುವ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೆಸರಿಸಿ. ಕೊಟ್ಟಿರುವ ಪದ್ಯಭಾಗಕ್ಕೆ ಗಣ ವಿಭಾಗ ಮಾಡಿ ಪ್ರಸ್ತಾರ ಹಾಕಿ ಛಂದಸ್ಸಿನ ಹೆಸರನ್ನು ಹೆಸರಿಸಲಾಗಿದೆ. ಛಂದಸ್ಸಿನ ಹೆಸರು ಕಂದಪದ್ಯ. ಛಂದಸ್ಸಿನ ಹೆಸರು ಚಂಪಕ ಮಾಲಾವೃತ. 5. ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಪದ್ಯಭಾಗ. ಪೂರ್ಣಗೊಳಿಸಿರುವ ಪದ್ಯಭಾಗ.